ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯರಿ ಮ್ಯಾಲೆ ಅಂದಾದ ಚಂದಾದ ಮಾಯ್ಕಾರ ಮಾದೇವನ್ಗೆ ಚೆಲ್ಲಿದರು ಮಲ್ಲಿಗೆಯ. ಹಲೋ ಹಲೋ ಹೇ ಮಾರಪ್ಪ, ಹೇ ಮಾಯ್ಕಾರ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯರಿ ಮ್ಯಾಲೆ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯರಿ ಮ್ಯಾಲೆ ಅಂದಾದ ಚಂದಾದ ಮಾಯ್ಕಾರ ಮಾದೇವನ್ಗೆ ಚೆಲ್ಲಿದರು ಮಲ್ಲಿಗೆಯ. ಅಂದಾದ ಚಂದಾದ ಮಾಯ್ಕಾರ ಮಾದೇವನ್ಗೆ ಚೆಲ್ಲಿದರು ಮಲ್ಲಿಗೆಯ. ಮಾದಪ್ಪ ಬರುವಾಗ ಬಾಳೆಲ್ಲ ಕಣ್ಣೆಂದಿತು. ಮಾದಪ್ಪ ಬರುವಾಗ ನಾಳೆಲ್ಲ ಕಮ್ಮೆಂದಿತೋ. ಹಾಳಾದಲ್ಲಿ ಕೊರಗೆ ಚಿಗಿರಾವೋ ಮಾದೇವನ್ಗೆ ಚೆಲ್ಲಿದರು ಮಲ್ಲಿಗೆಯ. ಮಾಳಾದಲ್ಲಿಗೆ ಚಿಗುರಾವು ಮಾದೇವನ್ಗೆ ಚೆಲ್ಲಿದರು ಮಲ್ಲಿಗೆಯ. ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯರಿ ಮ್ಯಾಲೆ. ಹೊತ್ತು ಮುಳುಗಿದರೇನೋ ಕತ್ತಲಾದರೇನೋ. ಹೊತ್ತು ಮುಳುಗಿದರೇನೋ ಕತ್ತಲಾದರೇನೋ. ಅಪ್ಪ ನಿನಗಿರಿಗೆ ಬರುವೆವು ನಾವು ಚೆಲ್ಲಿದರು ಮಲ್ಲಿಗೆಯ. ಅಪ್ಪ ನಿನ್ನ ಬಳಿಗೆ ಬರುವೆವು ನಾವು ಚೆಲ್ಲಿದರು ಮಲ್ಲಿಗೆಯ. ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯರಿ ಮ್ಯಾಲೆ. ಮಲ್ಲಿಗೆ ಹೂದಂಗೆ ಚೆಲ್ಲಿತು ನಿನ್ನ ಪರುಸೆ. ಮಲ್ಲಿಗೆ ಹೂವಿನಂಗೆ ಚೆಲ್ಲಿತು ನಿನ್ನ ಪರುಸೆ. ಚೆಲ್ಲಾಟಗಾರ ಏಳು ಮಲೆ ಮಾದೇವನ್ಗೆ ಚೆಲ್ಲಿದರು ಮಲ್ಲಿಗೆಯ. ಚೆಲ್ಲಾಟಗಾರ ಏಳು ಮಲೆ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ. ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯರಿ ಮ್ಯಾಲೆ. ಹೇ ಮಹೇಶ್ವರ, ಸಂಪಿಗೆ ಹೂವಿನಂಗೆ ಗುಂಪಾದೋ ನಿನ್ನ ಪರುಸೆ. ಸಂಪಿಗೆ ಹೂವಿನಂಗೆ ಗುಂಪಾದ ನಿನ್ನ ಪರುಸೆ. ಸಂಪತ್ತುಗಾರ ಏಳು ಮಲೆ ಮಾದೇವನ್ಗೆ ಚೆಲ್ಲಿದರು ಮಲ್ಲಿಗೆಯ. ಸಂಪನ್ನಗಾರ ಏಳು ಮಲೆ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ. ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯರಿ ಮ್ಯಾಲೆ. ಅಂದಾದ ಚಂದ್ರಾದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ. ಅಂದಾದ ಚಂದ್ರಾದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ. ಚೆಲ್ಲಿದರು ಮಲ್ಲಿಗೆಯ. ಚೆಲ್ಲಿದರು ಮಲ್ಲಿಗೆಯ.
ಮಹದೇಶ್ವರ ಇವತ್ತು ಪ್ರೀತಿಯಿಂದ ನಮ್ಮ ಅಂದಾನೆ ಹೆಣ್ಣವರು ಅವರು ಹೇಳ್ಕೊಂಡು ನಾನು ಮನೆಗೆ ಮಗ ಇದ್ದಂಗೆ ಅಂತ. ಆ ತಾಯಿ ಅನ್ನ ಹಾಕಿದ್ದು ನಾವು ದೇವೇಗೌಡರನ್ನ ತಿರುಗಿ ನೋಡಿದ್ದು ಅವರು ಅಧಿಕಾರಕ್ಕೆ ಬಂದ ಮೇಲೆ. ಅವರು ನಮ್ಮ ಜನಾಂಗ ನಮ್ಮವರು ಅನ್ನೋ ಭಾವನೆ ಬಂದದ್ದೇ ಆಮೇಲೆ. ಅದಕ್ಕೆ ಮುನ್ನ ಇವ ರೈತರು ಉತ್ತಮ ರಾಜಕೀಯ ಮುಂದಾಳು ಅಂತ ದೇವೇಗೌಡರ ಜೊತೆ ಕಷ್ಟ ಸುಖ ದುಃಖ ದುಮ್ಮಾನ ಏನೇ ಇರಲಿ 72 ವರ್ಷಗಳ ಸುದೀರ್ಘ ದಾಂಪತ್ಯ ಅನುಸರಿಸಬೇಕಾದ ರೀತಿ ಇವತ್ತು. ಬೆಳಗ್ಗೆ 6 ಗಂಟೆಗೆ ಹಲೋ, 9 ಗಂಟೆಗೆ ಚಿನ್ನು, 11 ಗಂಟೆಗೆ ಐ ಲವ್ ಯು, 1 ಗಂಟೆಗೆ ಮದುವೆ, 6 ಗಂಟೆ ಡೈವರ್ಸ್ ಅನ್ನೋ ಕಾಲದಲ್ಲಿದ್ದೀವಿ ನಾವು. ಇಷ್ಟು ಪಾಸ್ಟಿವಿ ನಾವು. ಆ 72 ವರ್ಷಗಳ ಐರೇ ಜೀವದ ಬದುಕು ಇವತ್ತು ನಮ್ಮ ದೇವೇಗೌಡ ಅಪ್ಪಾಜಿಯವರ ಒಂದು ಮುಖ ನೋಡ್ಲಿಕ್ಕೆ ಆಗ್ತಿಲ್ಲ. ಅಷ್ಟೊಂದು ಆ ನೋವಲ್ಲಿ ಮುಳುಗೋಗಿದ್ದಾರೆ ಅವರು. ಬಂದವ್ರನ್ನ ಎದೆ ತುಂಬ ನೋವಿಟ್ಕೊಂಡು ಮಾತಾಡ್ತಿದ್ದಾರೆ ದೇವೇಗೌಡ ಅಪ್ಪಾಜಿಯವರು. ಅದು ಮಾತ್ರ ನೋಡ್ತಾ ಇದ್ದೀವಿ. ಸತಿಮಣಿ ಸದಾಕಾಲ ಸನ್ನಿಹಿತವಾಗಿದ್ದು ನೋವು ನಲಿವು ದುಃಖ ದುಮ್ಮಾನ ಎಲ್ಲದರಲ್ಲೂ ಸ್ಪಂದಿಸಿ 6 ಮಕ್ಕಳು ಪಡೆದ ಮಹತಾಯಿ. ಅಲ್ಲಿ ಮುತ್ತಿಗೆ ಹಿರೇಹಳ್ಳಿ, ಇಲ್ಲಿ ದೊಡ್ಡಗೌಡರ ಕುಟುಂಬ, ಎರಡೂ ಮನೆಯ ದೇವತೆಯಂತೆ ಬದುಕಿದವರು. ತಮ್ಮ ಜೀವನದಲ್ಲಿ ಕಂಡು ಕೇಳರಿಯದ ಮಗ್ಧ ಜೀವಕ್ಕೆ ಪ್ರಾಣಾಪಾಯ ಬಂದ ಸಂದರ್ಭ ಬಂದರೂ ಕೂಡ ತಮಗೆ ತೊಂದರೆ ಕೊಟ್ಟವ್ರನ್ನು ಕ್ಷಮಿಸ್ತೇನೆ ಅನ್ನುವಂಥ ದೊಡ್ಡ ಗುಣ ತೋರಿದಂಥ ದೇವತೆ ಆ ತಾಯಿ. ಅದಕ್ಕೆ ಇವತ್ತು ನಾವು ಸಾಗರೋಪಾದಿ ನೋಡ್ತಿದ್ರೆ ಆಶ್ಚರ್ಯ ಆಗ್ತದೆ. ಜನ ಸಾಗರ ನೋಡಿದ್ರೆ ಆಶ್ಚರ್ಯ. ಒಂದು ತಿಥಿ ಕಾರ್ಯಕ್ರಮ, ವೈದಿಕ ಕಾರ್ಯಕ್ರಮ, ಪುಣ್ಯಾರಾಧನೆಗೆ ಲಕ್ಷಾಂತರ ಜನ ಬರೋದು, ಭಾಗವಹಿಸೋದು, ದೇವತೆಯಂತೆ ತಾಯಿ ನೋಡೋದು, ಪ್ರಸಾದದಂತೆ ಊಟ ಮಾಡೋದು ಅಂದರೆ ಇದು ಸುಮ್ಮನೆ ಆಗೋ ಕೆಲಸ ಅಲ್ಲ. ರಂಗನ ಮಡಿಲಲ್ಲಿ ಆ ದೇವತೆ ಮಲಗಿರೋದು. ಇವತ್ತು ತಮಗೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಖಂಡಿತವಾಗಿ ಪುಣ್ಯ ಲಭ್ಯ. 3ನೇ ಕೌಂಟರು ಮತ್ತು 4, 5, 6 ದಯಮಾಡಿ ಊಟ ಮಾಡಿ. ಮತ್ತು ಎಡಭಾಗದಲ್ಲಿ VIP ಕೌಂಟರ್ ಮಾಡಿದ್ದಾರೆ, ಅಲ್ಲಿ ಊಟ ಮಾಡಿ. ಇವತ್ತು ಬಾಣಸಿಗರು ಸಿದ್ಧವಾಗವ್ರೆ. ಸಂಜೆ ತನಕ ಅದೆಷ್ಟು ಜನ ಬಂದರೂ ಚೆನ್ನಮ್ಮನಿಗೆ ನಮನ ಸಲ್ಲಿಸಲಿಕ್ಕೆ ನಾಡಿನ ಮೂಲೆ ಮೂಲೆಯಿಂದ ಲಕ್ಷ ಜನ ಬಂದರು. ಕಿಂಚಿತ್ತು ತೊಂದರೆ ಆಗ್ದಂಗೆ ನಾವು ಊಟ ಹಾಕ್ತೇವೆ ಅಂತ. ಅದಕ್ಕೆ ತಾವೆಲ್ಲ ಸಮಾಧಾನವಾಗಿ ಸಮಾಜಾನಚಿತ್ತರಾಗಿ ಹೋಗಿ ಊಟ ಮಾಡಿ, ಊಟ ಆದರೂ ಬಂದು ಕುಳಿತುಕೊಳ್ಳಿ. ಇವತ್ತು ನಾವು ದೇವೇಗೌಡರ ಮುಖ ನೋಡಿದೆ, ಅಲ್ಲಿ ಬಂತು. ಹೆಂಡತಿ ಕಳ್ಕೊಂಡು ಗಂಡನ ಥರ ಕೂತಿಲ್ಲ ಅವರು, ತಾಯಿ ಕಳ್ಕೊಂಡು ಮಗನ ಥರ ಕೂತಿರೋದಲ್ಲಿ. ಯಾಕೆ ಅಂದರೆ ಮುಪ್ಪಿನ ಕಾಲ ಬಂದ ಮೇಲೆ ಪ್ರತಿಯೊಬ್ಬ ಗಂಡನು ಹೆಂಡತಿಗೆ ಮಗನಂಗೆ ಆಗ್ಬಿಡ್ತಾನೆ. ಅಂಥ ಅತ್ಯಾಪ್ತ ಭಾವ ಆ ಹಿರಿಯ ಜೀವಗಳದು. ಅದಕ್ಕೆ ಆ ಹಿರಿಯ ಜೀವಕ್ಕೆ ನಮ್ಮ ದೇವೇಗೌಡ ಅಪ್ಪಾಜಿಯವರಿಗೆ ಮನೋಸ್ಥೈರ್ಯವನ್ನು ಭಗವಂತ ನೀಡಲಿ. ಮಹಾತಾಯಿ ಚೆನ್ನಮ್ಮಾಜಿ ದೇವತೆಯಾಗಿ ನಮ್ಮ ದೊಡ್ಡಗೌಡರ ಹೃದಯಾಂತರಂಗದಲ್ಲಿ ನಿಲ್ಲಿ. ರೈತರು, ಮಣ್ಣಿನ ಮಕ್ಕಳು, ಈ ನಾಡಿನ ನೊಂದವರ, ದಮನಿತರ, ದಲಿತರ, ರೈತರ ಮಕ್ಕಳ ಧ್ವನಿಯಾಗಿ ಮೇಲೆ ಕೇಳಲಿಕ್ಕಾಗದೇ ಕುರ್ಚಿ ಮೇಲೆ ಕೂತ್ಕೊಂಡು ಮೇಜು ಕೂಟಿ ಸಂಸತ್ತಿನಲ್ಲಿ ಈ ರಾಜ್ಯದ ಧ್ವನಿಯಾಗಿ ಕೆಲಸ ಮಾಡಿದಂಥ ಆ ದೊಡ್ಡ ಶಕ್ತಿಯ ಧ್ವನಿ ಇವತ್ತು ಮಣ್ಣಿನ ಮಡಲಲ್ಲಿ ಮಲಗಿದೆ. ಅದಕ್ಕೆ ನಾವು ವಿನೀತರಾಗಿ ಆ ತಾಯಿಗೆ ನಮ್ಮೆಲ್ಲರ ಶ್ರುತರ್ಪಣ ಸಲ್ಲಿಸೋಣ.